ನಾನು ತೋರಿಸ್ತಿರೋದು ಹಳ್ಳಿ ಸೈಡಿನ ನುಗ್ಗೆ ಸೊಪ್ಪಿನ ಬಸ್ಸಾರು. ಮೊದಲು ಒಂದು ಪಾತ್ರೆ ಇಟ್ಕೋಬೇಕು. ಪಾತ್ರೆ ಒಳಗಡೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೀರು ಚೆನ್ನಾಗಿ ಕುದೀತಾ ಇರುವಾಗ ಬೇಳೆನ ತೊಳೆದು ಬೇಳೆ ಹಾಕ್ಕೋಬೇಕು. ಬೇಳೆ ಹಾಕೊಂಡ್ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೋಬೇಕು. ಯಾಕಂದರೆ ನಾನು ತಪ್ಪಲೆಯಲ್ಲಿ ಬೇಯಿಸ್ತಿರೋದ್ರಿಂದ ಅಡುಗೆ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋದಕ್ಕೆ. ಕುಕ್ಕರಲ್ಲಿ ಒಂದು 2 ವಿಸಿಲಲ್ಲಿ ಬೇಯುತ್ತೆ. ಆದರೆ ತಪ್ಪಲೆಯಲ್ಲಿ ಸ್ವಲ್ಪ ಬೇಯೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಅದು ಬೇಯೋ ಅಷ್ಟರೊಳಗಡೆ ನಾವು ಸೊಪ್ಪನ್ನು ಕ್ಲೀನ್ ಮಾಡ್ಕೋಬೇಕು. ಸೊಪ್ಪಲ್ಲಿ ಸ್ವಲ್ಪ ಹಣ್ಣಾಗಿರೋ ಎಲೆಗಳು ಮತ್ತು ಅದನ್ನು ಕ್ಲೀನ್ ಮಾಡಿಟ್ಟಿರ್ತೀವಿ. ಆದರೂ ಇನ್ನೂ ಕಡ್ಡಿಗಳು ಉಳಿದಿರುತ್ತೆ. ಆ ಕಡ್ಡಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ಒಂದು ಬಾಣಲೆಗೆ ಸ್ವಲ್ಪ ಕಡಲೆಬೀಜನ ಕಮ್ಮಿನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಜೀರಿಗೆನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟರೊಳಗಡೆ ನಾವು ಬೇಳೆ ಬೇಯಿಸೋಕ್ಕಿಟ್ಟಿರೋದು ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಒಂದು ಸರಿ ಚೆಕ್ ಮಾಡಿ. ಬೇಳೆ ಈ ಥರ ಅಮ್ಕಿದ್ರೆ ಫುಲ್ ಸ್ಮ್ಯಾಶ್ ಆಗಬೇಕು. ಹಾಗಿದ್ರೆ ಮಾತ್ರ ಚೆನ್ನಾಗಿರೋದು. ಇನ್ನು ಬೇಳೆ ಕಾಳಿದ್ರೆ